ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಫೋರ್ಟಿಸ್ ಜೀವಿಸಿ ಜಯಿಸಿ. ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ, ಕಿಟಕಿ ಬಾಗಿಲ ತೆರೆದು ಬರಮಾಡೋಳಗೆ, ಬೀದಿ ಬಯಲನ್ನು ಗುಡಿಸಿ ಚಳಿಗೆ ತೋರಣ ಕಟ್ಟಿ ಕಾದಿ ಹೋದೋ ಸುಳಿಗಾಡಿ ಕಳ್ಳದನಿಯಲಿ ಹಾಡಿ, ನಿನ್ನೆ ರಾತ್ರಿ ಹೊತ್ತ ಮುಳ್ಳುಣ್ಣಿಯ ಮುಸುಕು ಇನ್ನು ಮಲಗುವುದೆಯದೋ ಕಣ್ಣು ತೆರೆದೋ ನೋಡಿ, ಇನ್ನು ಮಲಗುವುದೆಯದೋ ಕಣ್ಣು ತೆರೆದೋ. ಗುಡ್ ಮಾರ್ನಿಂಗ್ ಹೇಳ್ತಾ ಈ ದಿನವನ್ನು ಆರೋಗ್ಯದ ವಿಚಾರದೊಂದಿಗೆ ಶುರು ಮಾಡ್ತೀನಿ. ಕತ್ತಲು ಕಳೆದು ಬೆಳಕು ಮೂಡಿ ಎಲ್ರಿಗೂ ಹೊಸತನವನ್ನು, ಹೊಸ ಚೇತನವನ್ನು ಕೊಟ್ಟಿದೆ. ಪ್ರತಿಯೊಬ್ಬರ ಎಲ್ಲ ಕೆಲಸಗಳಿಗೂ ಬಲಗೈಯೇ ಆಧಾರ. ಅದೇ ಸ್ವಾಧೀನ ತಪ್ಪಿದ್ರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಕೊಟ್ರುಮಂಗೂ ಆಗಿತ್ತು. ಆಕೆಗೆ ತನ್ನ ಪರ್ಸನಲ್ ಕೆಲಸಗಳನ್ನು ಸ್ವತಃ ತಾನೇ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಕ್ಕೆ ಶುರುವಾಯಿತು. ದೇಹದ ನೋವು ಮನಸ್ಸಿಗೂ ನೋವುಂಟು ಮಾಡಿ ಯಾವ ಯೋಚನೆಯೂ ಇಲ್ಲದೆ ಇದ್ದವರನ್ನು ಚಿಂತೆಯ ಕಡೆ ನೂಕ್ತು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಎಲ್ಬೋ ರೀಪ್ಲೇಸ್ಮೆಂಟ್ ಅಂದರೆ ಮೊಣಕೈ ಬದಲಿ ಜೋಡಣೆ ಮಾಡಿಸ್ಕೊಂಡು ಈಗ ಆರೋಗ್ಯವಾಗಿರೋ ಒಬ್ಬರನ್ನ ಪರಿಚಯಿಸ್ತೀನಿ. ನನ್ನ ಹೆಸರು ಕೊಟ್ರಮ್ಮ ಅಂತ. ನಾನು 6 ತಿಂಗಳಿಂದ ನನಗೆ ಭಾಳ ನೋವಿತ್ತು. ಫಸ್ಟಿಗೆ ನಾವು ಈ 6 ತಿಂಗಳಿಂದ ನನಗೇನು ಮಾಡೋಕ್ಕಾಗ್ತಾಯಿದ್ದಿಲ್ಲ. ನನಗೆ ತುಂಬ ನೋವಿತ್ತು. ತುಂಬ ನೋವು ಅಂದರೆ ನಾನು ಸ್ವಲ್ಪ ತ್ರಾಸನ ಆಗಿತ್ತು. ನನಗೆ ಊಟ ಮಾಡೋಕ್ಕೆ ಬರ್ತಿದ್ದಿಲ್ಲ. ನಂದು ಏನು ನನ್ನ ಕೆಲಸ ನಾನೇ ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಅಷ್ಟು ನನಗೆ ತ್ರಾಸಾಗಿತ್ತು. ನನಗೆ ಇಲ್ಲಿಗೆ ಬಂದಿಂದೆ ನನಗೆ ಡಾಕ್ಟ್ರು ಧೈರ್ಯ ಕೊಟ್ಟರು. ಏನೂ ಆಗಲ್ಲ ಕಣಮ್ಮ, ಮಾಡ್ತೀನಿ ನಾನು, ನೀನು ಧೈರ್ಯವಾಗಿರ್ಬೇಕು ಅಷ್ಟೇ, ಆಪ್ರೇಷನ್ನಿ ನೀನು ಧೈರ್ಯವಾಗಿದ್ದರೆ ನಾನು ಮಾಡ್ತೀನಿ ಅಂದರು. ಆಯ್ತು ಸರ್, ನಾನು ಧೈರ್ಯವಾಗಿದ್ದೀನಿ, ಮಾಡಿ ನನಗೆ. ನಾನು ಫಸ್ಟ್ ಹೆಂಗಿದ್ದೆ ನಾನು ಹಂಗೆ ಆಗಬೇಕು ಅನ್ನೋದೇ ನನಗೆ ಒಂದಿತ್ತು. ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಬಂದು ನಾನು ಕೇಳ್ಕೊಂಡೆ. ಒಂದು 6 ತಿಂಗಳಿಂದ ಪೂರ್ತಿ ಕೈಯೇ ನಿಂತು ಹೋಗ್ಬಿಡ್ತು. ಭಾಳ ತ್ರಾಸಾಯ್ತು ನನಗೆ. ಊಟ ಮಾಡೋಕ್ಕಾಗ್ತದಿಲ್ಲ, ಯಾವುದೂ ಹಾಕೋದಿಲ್ಲ, ಎಡಗೈಲೇ ಮಾಡಿ ಊಟ ಮಾಡಬೇಕು. ಭಾಳ ತ್ರಾಸಾಯ್ತು. ಫಸ್ಟು ನೋವು ಇದ್ದಾಗ ನನಗೆ ಹೆಂಗಪ್ಪ, ನಾನು ಎಲ್ಲಾರ ಹೋಗ್ಬೇಕಂದ್ರೆ ನನಗೆ ಆಗ್ತಿದ್ದಿಲ್ಲ, ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಎಡಗೈಲಿ ಊಟ ಮಾಡಬೇಕಲ್ಲ, ಯಾವ ಫಂಕ್ಷನ್ಗೆ ಹೋದ್ರೂ ನನಗೆ ನಾಚಿಕೆ ಆಗಿಬಿಡೋದು. ಅದಕ್ಕೆ ನಾನು ಯಾವುದಕ್ಕೂ ಹೋಗ್ತಿದ್ದಿಲ್ಲ. ನನಗೆ ಎಲ್ಲರೂ ಹೋದ್ರೆ ಒಂಥರ ಬೇಜಾರು ಅನ್ನಿಸ್ತತಿ. ಎಲ್ಲರೂ ಬಲಗೈಲಿ ಊಟ ಮಾಡ್ತಾರೆ, ನಾನು ಎಡಗೈಲಿ ಊಟ ಮಾಡಬೇಕಲ್ಲ ಅಂತ ಅನ್ನಿಸ್ತಿತ್ತು ನನಗೆ. ಪರಿಸ್ಥಿತಿ ಹೀಗಾಗಿದ್ದರಿಂದ ಕೊಟ್ರುಮ್ನವರು ತಮ್ಮ ಸಂಬಂಧಿಕರ ಯಾವ ಫಂಕ್ಷನ್ ಕೂಡ ಅಟೆಂಡ್ ಮಾಡೋದನ್ನು ನಿಲ್ಲಿಸ್ಬಿಟ್ರು. ಬೇರೆಯವರ ಮುಂದೆ ಎಡಗೈಯಲ್ಲಿ ಊಟ, ಅದೇ ಕೈ ಬಳಸಿ ತಾಂಬೂಲ ತಗೊಳ್ಳೋದು ಅವರಿಗೆ ಒಗ್ಗದ ಮಾತಾಗಿತ್ತು. ಕೊಟ್ರುಮ್ನವರ ತೊಂದರೆಗೆ ಇದ್ದಿದ್ದು ಒಂದೇ ಸೊಲ್ಯೂಷನ್, ಅದು ಎಲ್ಬೋ ರೀಪ್ಲೇಸ್ಮೆಂಟ್. ಕೃತಕ ಜಂಟಿ ಭಾಗಗಳಿಂದ ಅನಾರೋಗ್ಯ ಪೀಡಿತ ಮೊಣಕೈ ಬದಲಿ ಜೋಡಣೆಯ ಶಸ್ತ್ರಚಿಕಿತ್ಸೆ ಇದು. ಶಸ್ತ್ರಚಿಕಿತ್ಸೆಯ ನಂತರ ಕೊಟ್ರುಮ್ನವರು ಕೆಲ ದಿನಗಳ ಕಾಲ ವೈದ್ಯರ ನೆರವಿನಿಂದ ಫಿಸಿಯೋಥೆರಪಿ ಮಾಡಿಸ್ಕೊಂಡು ನೋವಿದ್ದ ಬಲಗೈಯನ್ನು ಮೊದಲಿನಂತೆ ಬಳಸ್ತಿದ್ದಾರೆ.
ಮುಖದ ಮೇಲಿನ ನಗು ಅವರ ಅಷ್ಟೊಂದು ನೋವನ್ನು ಅನುಭವಿಸಿದ್ರಾ ಅಂತ ಆಶ್ಚರ್ಯದಿಂದ ಕೇಳೋ ಹಾಗೆ ಮಾಡುತ್ತೆ. ವೈದ್ಯರು ನೀಡಿದ ಉತ್ತಮ ಚಿಕಿತ್ಸೆ, ಅವರ ಮನಸ್ಸಿನ ಸಂಕಲ್ಪ ಹಾಗೆ ಅವರ ಪತಿಯ ಸಹಕಾರ ಅವರ ಇಂದಿನ ಆರೋಗ್ಯಪೂರ್ಣ ಬದುಕಿಗೆ ಕಾರಣ. ನನಗೆ ಧೈರ್ಯ ಕೊಟ್ಟರು ಡಾಕ್ಟ್ರು, ಪ್ರಕಾಶ್ ಡಾಕ್ಟ್ರು. ನನಗೆ ಭಾಳ ಧೈರ್ಯ ಕೊಟ್ಟರು, ಏನಾಗಲ್ಲ ಮಾಡ್ತೀನಮ್ಮ ನಾನು, ನೀನು ಧೈರ್ಯವಾಗಿರ್ಬೇಕು ಅಷ್ಟೇ ಅಂತಂದು. ನನಗೇನು ಅನ್ನಿಸ್ಲಿಲ್ಲ, ಮಾಡಿದ ದಿವಸ ಅಷ್ಟೇ ನೋವು ಅನ್ನಿಸ್ತು. ತಿರ್ಗಾ 2 ದಿನಕ್ಕೆ ನನಗೆ ನೋವು ಏನು ಅನ್ನಿಸ್ಲಿಲ್ಲ. ಹಂಗೆ ಕೈ ಎತ್ತೋದು ಮಾಡೋದು ಎಲ್ಲ ವ್ಯಾಯಾಮ ಮಾಡಂದರು. ಅಷ್ಟು ತ್ರಾಸಾದ್ರೂ ವ್ಯಾಯಾಮ ಮಾಡಲೇಬೇಕು ಅಂತ ಒಂದು ನನಗೆ ಗುರಿ ಇತ್ತು. ಆ ಗುರಿಲಿಂದಲೇ ನಾನು ಇವತ್ತು ಈ ಥರ ಮಾಡೋಕ್ಕಾಗಿರೋದು ನನಗೆ. ಇಲ್ಲಾಂದ್ರೆ ಆಗ್ತಿದ್ದಿಲ್ಲ ನನಗೆ ಮಾಡೋಕ್ಕೆ. ನಾನು ಏನೋ ಒಂಥರ ತಿಳ್ಕೊಂಡಿದ್ದೆ, ಆಗ್ತತೋ ಇಲ್ಲೋ ಅಂದ್ಕೊಂಡಿದ್ದೆ. ನನಗೆ ಭರವಸೆ ಕೊಟ್ಟು ಮಾಡಿದ್ರು ನನಗೆ ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅವರು ನನ್ನ ಬಳಿ ಬಂದಾಗ ಅವರು ಮೊಣಕೈ ಸಂದು ಏನು ಎಲ್ಬೋ ಜಾಯಿಂಟ್ ಅಂತ ಏನಂತ ಕರಿತೀವಿ, ಅದು ಭಾಳ ಊದ್ಕೊಂಡಿತ್ತು, ನೋವಿಂದ ಕೂಡಿತ್ತು. ಆ ಕೈನ ಆಕೆ ಉಪಯೋಗಿಸೋಕ್ಕೆ ಆಗ್ತಿರಲಿಲ್ಲ, ಅಂದರೆ ಅದು ಬಲಗೈ ಎಲ್ಬೋ ಆಗಿತ್ತು. ಸುಮಾರು ಆಕೆ ಸ್ವಂತ ಕೆಲಸಗಳು ಏನಿರ್ಬೋದು, ತಲೆ ಬಾಚ್ಕೊಳ್ಳೋದಿರ್ಬೋದು ಅಥವಾ ಹಣೆಗೊಂದು ಕುಂಕುಮ ಇಟ್ಕೊಳ್ಳೋದಿರ್ಬೋದು, ಅದು ಕೂಡ ಆಕೆ ಹೆಂಗೆ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಅವ್ರ ಮನೆಯವ್ರಿಗೂ ಕೂಡ ಭಾಳ ಬೇಸರ ಆಗಿತ್ತು. ಇಷ್ಟೆಲ್ಲ ಇದ್ದಾಗ ಇದಕ್ಕೇನಾದರೂ ಒಂದು ನಾವು ಉಪಶಮನ ಅಂದರೆ ಟ್ರೀಟ್ಮೆಂಟ್ ಕಂಡುಹಿಡಲೇಬೇಕು ಹಂಗೆ ಅಂದ್ಕೊಂಡು ಅವ್ರದ್ದು ಕೀಲಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಈ ವಿಷಯ ಎಲ್ಲ ತಿಳಿದು ಅವರು ನಮ್ಮ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಬಂದು ನನ್ನನ್ನು ಸಂದರ್ಶಿಸಿದ್ರು. ಈಗ ನಾನು ಭಾಳ ಕಂಡದ್ದು ನನ್ನ ಭರವಸೆನ ಈಗ ನನ್ನ ಕೆಲಸ ನಾನು ಮಾಡ್ತೀನಲ್ಲಪ್ಪ, ಇನ್ನೂ ಕೈ ಕಾಲು ಗಟ್ಟಿದಾವು. ಈಗ ಈ ಥರ ಆತಲ್ಲ ಅಂತ ಫಸ್ಟ್ ಟೆನ್ಷನ್ ಭಾಳ ಇತ್ತು. ಈ ಟೆನ್ಷನ್ ಇಲ್ಲ ಈಗ. ನಾನು ಎಲ್ಲರಂತೆ ಆದ್ನೆಲ್ಲ ಬಿಡು ಅಂತ ನನಗೆ ಟೆನ್ಷನ್ ಕಡಿಮೆ ಆಗಿದೆ. ಈಗ ಟೆನ್ಷನ್ ತೊಗೊಂಡೆ ನನಗೆ BP ಶುಗರ್ ಅಂತಂದು ಹೇಳಿದ್ರು ಸುಳ್ಳಲ್ಲೇ. ನನಗೆ ಯಾವುದೂ ಇಲ್ಲ. ನನಗೆ ಯಾವುದು ಇಲ್ಲದಕ್ಕೆ ಈ ಕೈ ಹಿಂಗೆ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು. ಫಸ್ಟಿಗೆ ಹೆಂಗೆ ಇತ್ತೋ ಹಂಗೆ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು. ಈಗ ಈ ಥರ ನನಗೆ ಕೈ ಆಗಿದ್ದಂದು ನನಗೆ ಧೈರ್ಯನೇ ಕಾರಣ ನಂದು. ನನಗೆ ಚೆನ್ನಾಗಾಯ್ತು, ಎಲ್ಲದು ಬಂತು. ಊಟ ಮಾಡೋಕ್ಕೆಲ್ಲ ಕ್ಲೀನ್ ಬರುತ್ತೆ. ಅವಾಗೆಲ್ಲ ಬರ್ತಿದ್ದಿಲ್ಲ, ಈ ಥರ ಎಲ್ಲ ನಾನು ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಇವಾಗ ನನ್ನ ಕೆಲಸ ನಾನೆಲ್ಲ ಮಾಡ್ಕೊತೀನಿ, ವ್ಯಾಯಾಮ ಮಾಡ್ಕೊತೀನಿ, ಊಟ ಮಾಡ್ತೀನಿ, ಜುಟ್ಟು ಹಾಕ್ಕೊಂತೀನಿ, ಎಲ್ಲ ಮಾಡ್ತೀನಿ. ಸಾಕು, ನನಗಿಷ್ಟು ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು. ನನಗೆ ಭರವಸೆ ಇದ್ದಿಲ್ಲ. ನಾನು ಭರವಸೆ ತಗೊಂಡೆ, ನಾನು ಧೈರ್ಯ ಮಾಡೇ ನಾನು ಮಲ್ಕೊಂಡಿದ್ದೆ ಆಪ್ರೇಷನ್ಗೆ. ಈಗ ಒಂದು ಮಂಡಿ ಜೋಡಣೆ, ಮರು ಜೋಡಣೆ ಅಥವಾ ಸೊಂಟದ ಕೀಲು ಮರಿ ಜೋಡಣೆ ಇದು ಸರ್ವೇ ಸಾಮಾನ್ಯವಾಗಿ ನಡೆದುಕೊಂಡು ಬಂತಕ್ಕಂಥ ಶಸ್ತ್ರಚಿಕಿತ್ಸೆ. ನಮ್ಮೆಲ್ಲರಿಗೂ ಇದು ಬಗ್ಗೆ ಸಾಕಷ್ಟು ಅರಿವಿದೆ. ಅದೇ ರೀತಿ ಎಲ್ಬೋ ಜಾಯಿಂಟ್ ಕೂಡ ರೀಪ್ಲೇಸ್ ಮಾಡ್ಬೋದಂತ ಒಂದು ಜಾಯಿಂಟ್ ಅದು ಎಸ್ಪೆಷಲಿ ಈ ಥರ ಒಂದು ಆರ್ಥ್ರೈಟಿಸಿಂದ ಒಳಪಟ್ಟು ಅದರಿಂದ ತುಂಬ ನೋವನ್ನು ಅನುಭವಿಸ್ತಿದ್ದಾಗ ಆ ಜಾಯಿಂಟ್ಗೆ ರೀಪ್ಲೇಸ್ಮೆಂಟ್ ಅನ್ನೋದು ಒಂದು ಬಹಳವಾದಂಥ ಅತ್ಯಮೂಲ್ಯವಾದಂಥ ಚಿಕಿತ್ಸೆ ಆಗಿತ್ತು. ಅದರಿಂದ ಅವ್ರಿಗೆ ತಮ್ಮ ಕಾಯಿಲೆಗಿಂತ ಮುಂಚೆ ಇದ್ದ ಸ್ಥಿತಿಗೆ ಮರಳುವಂಥ ಅವಕಾಶ 90-100% ಇದೆ. ನನಗೆ ಭಾಳ ಪೇನ್ ಇತ್ತು ಫಸ್ಟು. ಇವಾಗ ನನಗೆ ಆ ಥರ ಏನಿಲ್ಲ, ಚೆನ್ನಾಗಿದ್ದೀನಿ. ನನಗೆ 1 ವಾರ ಆಯ್ತು ನಂದು, ಬುಧವಾರಕ್ಕೆ 1 ವಾರ ಆಯ್ತು ನಂದು ಆಪ್ರೇಷನ್ ಆಗಿ. ನನಗೆ ಈಗ ಎಷ್ಟು ಚೆನ್ನಾಗಾಗಿದೆ. ನನಗಿನ್ನೂ ಮೆಡಿಸಿನ್ ತಗೊತಾ ಇದ್ದೀನಿ. ನಾನಿನ್ನೂ ಚೆನ್ನಾಗಾಗ್ತೀನಿ ಅಂತ ನನಗೆ ಭರವಸೆ ಐತಿ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ.
ಅವರ ತೊಂದರೆ ಮುಖ್ಯವಾದದ್ದು, ಅತಿ ಮುಖ್ಯವಾದದ್ದು ಅಂದರೆ ಬಲಗೈ ಕೀಲು ಸಂದು, ಅದು ಎಲ್ಬೋ ಜಾಯಿಂಟ್ ಅಂತ ಆಗಲೇ ಹೇಳಿದ್ನಲ್ಲ, ಅದು ಊದ್ಕೊಂಡು ಅದು ಆರ್ಥ್ರೈಟಿಸ್ ಆಗಿತ್ತು. ಅದು ಯಾವ ರೀತಿ ಆರ್ಥ್ರೈಟಿಸ್ ಆಗಿತ್ತು ಅಂತಂದರೆ ಆಕೆಗೆ ಅದರಲ್ಲಿ ಸ್ವಲ್ಪ ಕೂಡ ಒಂದು ಮೂಮೆಂಟ್ಸ್ ಅನ್ನೋದೇ ಇರಲಿಲ್ಲ ಈ ಸ್ಥಿತಿಲಿ. ಆಮೇಲೆ ಅದಲ್ಲದೆ ಬಲಗೈ ಇದು 4 ಆರ್ಮ್ ಮೂಮೆಂಟ್ಸ್ ಅಂತೀವಿ, ಹೀಗೆ ತಿರುಗಿಸೋದು, ಅದನ್ನು ಕೂಡ ಆಕೆಗಿರಲಿಲ್ಲ. ಮಡ್ಚೋದು ನೀಡೋದು ಅದು ಕೂಡ ಆಕೆಗಿರಲಿಲ್ಲ. ಎಲ್ಲೋ ಒಂದೇ ಸ್ವಲ್ಪ ಜಾಗ್ ಆಫ್ ಮೂಮೆಂಟ್ಸ್ ಅಂತ ಕರಿತೀವಿ, ಅಷ್ಟು ಮಾತ್ರ ಇತ್ತು ಅಷ್ಟೇ. ಅದರಲ್ಲೇ ಅಂತ ಮುಖ್ಯವಾಗಿ ಆಕೆಗೆ ತುಂಬ ಅತಿಯಾದ ನೋವಿತ್ತು ಮತ್ತು ಊದ್ಕೊಂಡಿತ್ತು. ಅದರಿಂದ ಆಕೆ ತುಂಬ ನರಳ್ತಾ ಇದ್ಲು. ಇದನ್ನೆಲ್ಲ ನಾವು ಒಂದು ಸಿಂಪಲ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಏನಂತ ಕರಿತೀವಿ ಮತ್ತು ಒಂದು ಎಕ್ಸ್ರೇ, ಒಂದು ರಕ್ತ ಪರೀಕ್ಷೆಗಳಿಂದ ಈ ಆರ್ಥ್ರೈಟಿಸ್ ಇರೋ ಕಾಯಿಲೆನ ದೃಢಪಡಿಸ್ಕೊಂಡ್ವಿ. ನಂತರ ನಾವು ಮುಂದುವರೆದು ಅದಕ್ಕೆ ಚಿಕಿತ್ಸೆನ ಒಂದು ಪ್ಲ್ಯಾನ್ ಮಾಡಿದ್ವಿ. ಇವಾಗ ಯಾವ್ಯಾವ ರೀತಿ ಆರ್ಥ್ರೈಟಿಸ್ ಅಂತಂದರೆ, ಒಂದು ವಯಸ್ಸಾದಮೇಲೆ ಮಂಡಿ ಸವಿಯೋದು, ಅದೇ ರೀತಿ ಸೊಂಟದ ಕೀಲು ಸವಿಯೋದು, ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ಕೊಂಡು ಬಂದಿರೋದು. ಅದೇ ರೀತಿ ಎಲ್ಬೋ ಜಾಯಿಂಟು ಅಥವಾ ಮೊಣಕೈ ಸಂದು ಸವಿತ ಕೂಡ ಒಂದು ಕಾಯಿಲೆಯಿಂದ ಬರ್ಬೋದು. ಯಾವುದು ಅಂದರೆ ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ, ಅಥವಾ ಸೀರೋ ಪಾಸಿಟಿವ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದರಲ್ಲಿ ಬೇರೆ ಜಾಯಿಂಟ್ಗಳೊಟ್ಟಿಗೆ ಎಲ್ಬೋ ಜಾಯಿಂಟ್ ಕೂಡ ಅಫೆಕ್ಟ್ ಆಗ್ಬೋದು, ಮತ್ತು ಶೋಲ್ಡರ್ ಜಾಯಿಂಟ್ಗಳು ಕೂಡ ಅಫೆಕ್ಟ್ ಆಗ್ಬೋದು. ಈ ರೀತಿ ಆದಂಥ ವೇಳೆ ರೋಗಿಗಳು ವೈದ್ಯರ ಹತ್ರ ತಕ್ಷಣವೇ ಹೋಗಿ, ತುಂಬ ಅರ್ಲಿ ಸಿಮ್ಟಮ್ಸ್ ಇದ್ದಾಗಲೇ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೀಲೆಲ್ಲ ಗಟ್ಟಿ ಹಿಡ್ಕೊಳ್ಳೋದು, ಅಥವಾ ಆಡ್ಸೋಕ್ಕಾಗದೇ ಇರೋದು, ಅಥವಾ ಕೀಲುಗಳು ಸಣ್ಣ ಕೀಲುಗಳೆಲ್ಲ ಊತ ಕಾಣಿಸ್ಕೊಳ್ಳೋದು, ಮಡ್ಚಕ್ಕೆ ನೀಡೋಕ್ಕೆ ಬರದೇ ಇರೋಂಥ ಪರಿಸ್ಥಿತಿಯಲ್ಲಿ ತಕ್ಷಣವೇ ವೈದ್ಯರ ಹತ್ರ ಹೋಗ್ಬಿಟ್ಟು ಕೆಲವು ಸಿಂಪಲ್ ಆದಂಥ ಒಂದು ರಕ್ತ ಪರೀಕ್ಷೆ, ಆಮೇಲೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನು ಮಾಡಿದಾಗ ಈ ಥರ ಆರ್ಥ್ರೈಟಿಸ್ನ ನಾವು ಡಿಟೆಕ್ಟ್ ಮಾಡಿ ಅದಕ್ಕೆ ತಕ್ಕಂಥ ಔಷಧೋಪಚಾರ ಮಾಡಿದಲ್ಲಿ ಇದು ಒಂದು ಅಡ್ವಾನ್ಸ್ ಆರ್ಥ್ರೈಟಿಸ್ ಅಂತ ಏನು ಹೇಳಿದೆ ನಾನು. ಅಂದರೆ ಕೀಲನ್ನ ಸಂಪೂರ್ಣ ಮಡ್ಚಕ್ಕೆ ಆಗದೆ ಇರೋದು, ಸ್ವಲ್ಪ ಕೂಡ ಮಡ್ಚಿ ನೀಡೋಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ತನಕ ಹೋಗೋ ಅವಶ್ಯಕತೆ ಇರೋದಿಲ್ಲ. ಟಿ ಬಿ ಕಾಯಿಲೆ ಇದು ಕೂಡ ಮಾನವನ ಯಾವುದೇ ದೇಹದ ಅಂಗಾಂಗಗಳ ಜಾಯಿಂಟ್ಗಳಿಗೆ ಅಫೆಕ್ಟ್ ಮಾಡ್ಬೋದು. ಇದಲ್ಲದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟಿಂದ ಉಂಟಾಗುವಂಥ ಜಾಯಿಂಟ್ ಡ್ಯಾಮೇಜು, ಅದಾದ ನಂತರ ಆಗುವಂಥ ಆರ್ಥ್ರೈಟಿಸು, ಇದೆಲ್ಲ ನಾವು ಕಾಮನ್ ಆಗಿ ನೋಡ್ಬೋದು. ಇವಾಗ ಟಿ ಬಿ ಕಾಯಿಲೆ ಕೂಡ ಮಾನವನ ದೇಹದ ಕೀಲುಗಳಿಗೆ ತೊಂದರೆ ಕೊಡ್ಬೋದು. ಈ ಕಾಯಿಲೆ ಕಾಣಿಸ್ಕೊಳ್ತಿದ್ದಂಗೆ ರೋಗಿಗೆ ಕೆಮ್ಮು, ಜ್ವರ ಪದೇ ಬರ್ತಾ ಇರುತ್ತೆ, ಕೀಲು ಊದ್ಕೊಳ್ತಾ ಇರುತ್ತೆ. ಆಮೇಲೆ ಆತನಿಗೆಲ್ಲೋ ಒಂದು ಕಡೆ ಲಂಗ್ಸಲ್ಲೋ ಅಥವಾ ಶ್ವಾಸಕೋಶದಲ್ಲೋ ಟಿ ಬಿ ಕಾಯಿಲೆ ಇದ್ದಿರ್ಬೋದು. ಇದನ್ನೆಲ್ಲವನ್ನು ಪತ್ತೆ ಹಚ್ಚೋದು ಅಷ್ಟು ಕಷ್ಟಕರವಾದದ್ದಲ್ಲ. ಒಬ್ಬ ನುರಿತ ವೈದ್ಯರ ಬಳಿಗೆ ಹೋದಲ್ಲಿ ಕೆಲವೊಂದು ಪರೀಕ್ಷೆಗಳ ಮುಖಾಂತರ, ಒಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ರೇ ಆಗಿರ್ಬೋದು ಮತ್ತು ಕ್ಲಿನಿಕಲ್ ಎಕ್ಸಾಮಿನೇಷನ್, ಇದೆಲ್ಲ ಮಾಡೋದ್ರಿಂದ ಅದನ್ನು ನಾವು ಪತ್ತೆ ಹಚ್ಚೋದಕ್ಕೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಔಷಧಿ ಮಾತ್ರೆ ಉಪಚಾರ, ಅದು ಟಿ ಬಿ ಕಾಯಿಲೆ ಆಗಿರ್ಬೋದು, ಮತ್ತೊಂದು ನಂಜಾಗಿರ್ಬೋದು, ಮತ್ತೊಂದು ಕಾರಣಗಳಾಗಿರ್ಬೋದು ಮಾಡಿದ್ದಲ್ಲಿ ಅದೊಂದು ಅಡ್ವಾನ್ಸ್ ಆರ್ಥ್ರೈಟಿಕ್ ಸ್ಟೇಜ್ಗೆ ಹೋಗೋದಿಲ್ಲ. ಇತ್ತೀಚಿನ ಮೆಡಿಕಲ್ ಅಡ್ವಾನ್ಸಸ್ಸಲ್ಲಿ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಔಷಧಿ ಉಪಚಾರದಿಂದನೇ ತುಂಬ ಪ್ರಾರಂಭಿಕ ಹಂತದಲ್ಲೇ ಇದನ್ನೆಲ್ಲ ಗುಣಪಡಿಸುವಂಥ ಒಂದು ಸಾಧ್ಯತೆ ಬಹಳಷ್ಟು ಇದೆ. ಹಂಗಾಗಿ ಜನರು ಇದಕ್ಕೆ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡ್ದೇ ತಕ್ಷಣವೇ ಒಂದು ವೈದ್ಯರ ಬಳಿ ಹೋಗಿ ಸಂದರ್ಶಿಸಿದಲ್ಲಿ ಇದೆಲ್ಲದಕ್ಕೂ ನಾವೊಂದು ಗುಣಪಡಿಸೋ ನಿಟ್ಟಿನಲ್ಲಿ ಮುಂದುವರಿಬೋದು. ಇವಾಗ ಕೆಲವರು ಆರ್ಥ್ರೈಟಿಸ್ ಅಡ್ವಾನ್ಸ್ ಆಗಿ ಬರ್ತಾರೆ. ಅವ್ರು ಇವಾಗ ನಾವೇನಪ್ಪ ಮಾಡೋದು ಈ ಸ್ಥಿತಿಲಿ, ನನ್ನ ಕೈ ಮಡ್ಚೋಕ್ಕಾಗೋದಿಲ್ಲ, ನೀಡೋಕ್ಕಾಗೋದಿಲ್ಲ, ಮಂಡಿ ಮಡ್ಸ್ಲಿಕ್ಕಾಗೋದಿಲ್ಲ, ನೀಡೋಕ್ಕಾಗೋದಿಲ್ಲ, ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ, ಕೆಲವು ಹೆಜ್ಜೆ ಕೂಡ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಅವ್ರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಈವನ್ ಆ ಸ್ಟೇಜಲ್ಲಿ ಕೂಡ ನಾವು ಆರ್ಥ್ರೈಟಿಸ್ಗೆ ಉತ್ತಮವಾದಂಥ ಚಿಕಿತ್ಸೆ ನೀಡ್ಬೋದು. ಅದು ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ಎಕ್ಸಸೈಸಸ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೇನೋ ನಮ್ಮ ಜೀವನ ಪ್ರಕ್ರಿಯೆನ ಬದಲಾವಣೆ ಮಾಡ್ಕೊಳ್ಳೋದು ಅದಾಗಿರ್ಬೋದು. ಇದೆಲ್ಲವೂ ಮಿತಿ ಮೀರಿ ಹೋದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮುಖಾಂತರ ಇದನ್ನು ನಾವು ಗುಣಪಡಿಸೋ ಸಾಧ್ಯತೆ ತುಂಬ ಇದೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಅಥವಾ ಕೀಲು ಮರುಜೋಡಣೆ ಅನ್ನೋದು ಒಂದು ಅತ್ಯಂತ ಮೆಟಿಕ್ಯುಲಸ್ ಮತ್ತು ವೆಲ್ ಕ್ರಾಫ್ಟೆಡ್ ಆಪ್ರೇಷನ್ ಅಂತ ಕರಿಬೋದು. ಈ ಆಪ್ರೇಷನ್ ಆದ ವ್ಯಕ್ತಿ ಮರುದಿನವೇ ಎದ್ದು ಒಂದು ವಾಕಿಂಗ್ ಫ್ರೇಮ್ ಸಹಾಯದಿಂದ ಓಡಾಡ್ಬೋದು. ಮೊದಲು ಎಲ್ಲರೂ ತಿಳ್ಕೊಂಡಿದ್ದಾಗೆ ಇದು ಹಲವಾರು ವಾರಗಳು ಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಬೆಡ್ ಮೇಲೆ ಇರಬೇಕು, ಅದೆಲ್ಲ ಸುಳ್ಳು. ಮರುದಿನವೇ ನಾವು ಆ ವ್ಯಕ್ತಿನ ನಡೆಸ್ತೀವಿ ಒಂದು ವಾಕಿಂಗ್ ಫ್ರೇಮ್ ಕೊಟ್ಬಿಟ್ಟು. ಅದಾದ ನಂತರ ಅವ್ರು ನಡ್ಕೊಂಡೇ ಇರ್ತಾರೆ. ಮನೆಗೆ ಹೋಗ್ಬೇಕಾದ್ರೂ ಅವರು ಒಂದು ವಾಕಿಂಗ್ ಫ್ರೇಮ್ ಸಹಾಯದಿಂದ ನಡ್ಕೊಂಡು ಮನೆಗೆ ತಲುಪ್ತಾರೆ. ಇದು ಯಾವುದೇ ರೀತಿ ಮೊದಲು ತಿಳ್ಕೊಂಡಂಗೆ ಅತ್ಯಂತ ಮೇಜರ್ ಆಪ್ರೇಷನ್ ಅನ್ನಲ್ಲ. ಇದನ್ನು ಸರ್ವೇ ಸಾಮಾನ್ಯವಾಗಿ ಇವಾಗ ನಾವು ನೋಡತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಇದು. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿರೋರು ಭಾಳ ಇಂಡಿಪೆಂಡೆಂಟ್ ಆದಂಥ ಲೈಫ್ನ ಲೀಡ್ ಮಾಡ್ಬೋದು. ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ಯಾವುದೇ ಒಂದಕ್ಕಾಗಲಿ ಇವಾಗ ಮನೆಯಿಂದ ಹೊರಗಡೆ ಹೋಗೋದಕ್ಕೆ, ಒಂದು ಫಂಕ್ಷನ್ಗೆ ಹೋಗೋದಕ್ಕೆ, ಒಂದು ಟ್ರಾವೆಲಿಂಗ್ ಮಾಡೋದಕ್ಕೆ,
ಅವರು ಬೇರೆಯವ್ರ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. Fortis ಜೀವಿಸಿ ಜಯಿಸಿ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. Fortis ಜೀವಿಸಿ ಜಯಿಸಿ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿರೋರು ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ ಅವರು ಒಂದು ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸೋದಾಗಲಿ, ನೆಲದ ಮೇಲೆ ಚಕ್ಕಮಕ್ಳು ಹಾಕೊಂಡು ಕೂತ್ಕೊಳ್ಳೋದಾಗಲಿ ಇದು ಮಾಡೋದು ಒಳ್ಳೆಯದಲ್ಲ. ಅದಾದ ನಂತರ ಅವರು ಒಂದು ಮೆಟಲ್ ಡಿಟೆಕ್ಟರ್ ಅಂತ ಏನಂತ ಕರಿತೀವಿ. ಈಗ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ಬೋದು ಅಥವಾ ಏರ್ಪೋರ್ಟ್ಗೆ ಹೋಗ್ಬೋದು, ಅಲ್ಲಿ ಹೋದಾಗ ಮೆಟಲ್ ಡಿಟೆಕ್ಟರ್ ಅದು ಡಿಟೆಕ್ಟ್ ಆಗುತ್ತೆ. ಅದಕ್ಕೆ ಅವರು ಅದಕ್ಕೊಂದು ಸರ್ಟಿಫಿಕೇಟ್ ಅಂತ ಇಟ್ಕೊಂಡಿರಬೇಕು. ಇಲ್ಲ ಈ ಆಪ್ರೇಷನ್ ಬಗ್ಗೆ ಇವಾಗ ಸುಮಾರು ಜನಕ್ಕೆ ಆಗಲೇ ತಿಳುವಳಿಕೆ ಇರೋದ್ರಿಂದ ಅವರು ಇದನ್ನೇ ಹೆಚ್ಚು ಪರಿಗಣಿಸೋದಿಲ್ಲ. ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅವ್ರು ಮೆಟಲ್ ಡಿಟೆಕ್ಟರ್ ಒಳಗಡೆ ಹೋಗ್ಬೋದು, ಅವರು ಬೇರೆ ಥರ ಸ್ಕ್ರೀನಿಂಗ್ಗಳು ಕೂಡ ಒಳಪಡ್ಬೋದು. ಆರ್ಥೋಪೆಡಿಕ್ದು ಯಾವುದಾದ್ರು ಸರ್ಜರಿ ಆಗಿರಲಿ, ಬೇಕಾಗಿರೋದು ಮೇನ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್. ಓಕೆ, ಆಮೇಲೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಇದು ಕ್ಯಾಲ್ಶಿಯಂ ರಿಚ್ ಫುಡ್ ಎಲ್ಲರೂ ತೊಗೋಬೇಕು. ಬಟ್ ಏನು ಪಾಯಿಂಟ್ ಮಿಸ್ ಮಾಡ್ತೀವಿ ಅಂದರೆ ವಿಟಮಿನ್ ಡಿ. ನಮಗೆ ಮೇಯ್ನಾಗೆ ಸೋರ್ಸ್ ಇರೋದೇ ಸನ್ಲೈಟ್. ಕ್ಯಾಲ್ಶಿಯಂ ಎಬ್ಸಾರ್ಪ್ಷನ್ಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಆಗಬೇಕು. ಸೊ ಅಟ್ಲೀಸ್ಟ್ ಇನ್ ಅ ಡೇ 20 minutes ಎಕ್ಸ್ಪೋಜರ್ ಟು ಸನ್ಲೈಟ್ ತುಂಬ ಬೇಕಾಗಿದೆ. ಸೊ ಒಬ್ರಿಗೆ ಹೇಗಾದರೂ ಆಪ್ರೇಷನ್ ಎಲ್ಲ ಆದಮೇಲೆ ಫಿಸಿಯೋಥೆರಪಿ ಎಲ್ಲ ಮಾಡ್ತಾರಲ್ಲ, ಹಾಗೆ ನಿಧಾನಕ್ಕೆ ಇಟ್ಕೊಳ್ಬಿ ಎನಿ ಫ್ಲೋರ್ ಎಕ್ಸಸೈಸ್ ಮಾಡ್ಬೋದು, ಅಥವಾ ಸ್ವಲ್ಪ ಹೊತ್ತು ಬಾಲ್ಕನಿಲೇ ಕೂತ್ಕೋಬೋದು, ಸ್ವಲ್ಪ ಕೈ ಆಡಿಸೋದು, ಅದೆಲ್ಲನೂ ಆದಷ್ಟು ಸನ್ಲೈಟ್ ಎಕ್ಸ್ಪೋಜರ್ ಆದಾಗ ದೇ ಟೆನ್ ಟು ಬಿಲ್ಡ್ ಅಪ್ ಗುಡ್ ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಮೇಜರ್ ಯಾವುದನ್ನು ನಮ್ಗೆ ಸಿಗುತ್ತೆ ಅಂದರೆ ಸ್ಕಿಮ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಸ್ಕಿಮ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಮಾರ್ಕೆಟಿಂದಾನೇ ಸ್ಕಿಮ್ ಮಿಲ್ಕ್ ಅಂತ ಬರ್ದಿರೋದು ಕೊಂಡ್ಕೋಬೇಕು ಅಂತ ಏನಿಲ್ಲ. ನಾವು ಯಾವ್ದು ಹಾಲು ತೊಗೋತೀವಿ, ಬೇರೆ ಬೇರೆ ವೆರೈಟಿ ಇರುತ್ತೆ. ಜಾಸ್ತಿ ಕ್ರೀಮ್ ಇರೋದು, ಮೀಡಿಯಮ್ ಕ್ರೀಮ್ ಇರೋದು, ಕಡಿಮೆ ಕ್ರೀಮ್ ಇರೋದು. ಸೊ ಮನೇಲಿ ಮಕ್ಕಳೆಲ್ಲ ಇರುವಾಗ ಮೇ ಬಿ ಯುಲ್ ಪ್ರಿಫರ್ ಸಮಥಿಂಗ್ ಮೀಡಿಯಮ್ ಇರೋದು. ಬಟ್ ಅದರ್ವೈಸ್ ಎಲ್ಡರ್ಲಿ ಇರುವಾಗ ಲೋ ಫ್ಯಾಟ್ ಇರೋದು ಕೊಂಡ್ಕೊಂಡು ಕಾಯಿಸ್ಬಿಟ್ಟು ಅದರದ್ದು ಕೆನೆ ತೆಗೆದ್ಬಿಟ್ಟು ಯೂಸ್ ದ್ಯಾಟ್ ಮಿಲ್ಕ್. ಅದರದ್ದೇನೆ ಕ್ರೀಮ್ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಮೊಸರು ಮಾಡ್ಬೋದು, ಅಥವಾ ಪನೀರ್ ಮಾಡೋದು. ಸೊ ಅದೇನು ನೀವು ಕ್ಯೂಬ್ಸ್ ಥರ ಬೇಕು, ಸ್ಲೈಸ್ ಬೇಕು, ಆ ಥರ ಏನು ಫ್ಯಾನ್ಸಿ ಬೇಡ. ಇಟ್ಸ್ ಜಸ್ಟ್ ದ ವೇ ಯು ಕ್ಯಾನ್ ಯೂಸ್ ಇಟ್. ಕ್ರಂಬಲ್ ಮಾಡಿರೋ ಪನೀರ್ ಥರ ಮಾಡಿಕೊಂಡು ಸೊ ಅದನ್ನು ಬೇರೆ ಬೇರೆ ಥರ ಯೂಸ್ ಮಾಡಬೇಕು. ಸೋಯಾ ಪ್ರಾಡಕ್ಟ್ಸ್ ಎಲ್ಲನೂ ಯೂಸ್ ಮಾಡ್ಬೋದು, ಬಟ್ ನಾಟ್ ಇನ್ ಎಕ್ಸೆಸ್. ಬಟ್ ಸ್ಕಿಮ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಆಮೇಲೆ ಸೊಪ್ಪು ಅಟ್ಲೀಸ್ಟ್ ವಾರಕ್ಕೆ 5 ರಿಂದ 6 ದಿನ ಯಾವುದಾದ್ರು ಫಾರ್ಮಲ್ಲಿ ಅದನ್ನು ಸೂಪ್ ಮಾಡ್ಕೋಬೋದು, ದಾಲ್ಗೆ ಹಾಕ್ಬೋದು. ಅದೆಲ್ಲ ಕುಕ್ ಆಗೋಕ್ಕೂ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆಮೇಲೆ ಹೋಲ್ ಗ್ರೈನ್ ಪ್ರಾಡಕ್ಟ್ಸ್, ಆದಷ್ಟು ತುಂಬ ವೈಟ್ ಆಗಿರೋ ರೈಸ್ ತೊಗೊಳ್ಳೋ ಬದಲು ಅನ್ಪಾಲಿಶ್ಡ್ ರೈಸ್ ಆರ್ ಲಿಟಲ್ ಅನ್ಪಾಲಿಶ್ಡ್, ಟೋಟಲಿ ಬ್ರೌನು ಬೇಡ, ಬಟ್ ಅಟ್ಲೀಸ್ಟ್ ಲಿಟಲ್ ಅನ್ಪಾಲಿಶ್ಡ್ ರೈಸ್ ತೊಗೋಬೋದು. ಸೊ ದ್ಯಾಟ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ರೈಸ್ ಆಗಲಿ, ವೀಟ್, ಏನಾದ್ರು ಪ್ರಾಡಕ್ಟ್ಸ್ ಅನ್ಪಾಲಿಶ್ಡ್ ಸ್ವಲ್ಪ ಇದ್ದರೆ ಇಟ್ ವಿಲ್ ಬಿ ಬೆಟರ್, ಬಿಕಾಸ್ ಇಟ್ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಎಕ್ಸೆಸಲ್ಲಿ ಬೇಡ, ಬಟ್ ಆಲ್ಮಂಡ್ಸ್ ತೊಗೋಬೋದು, ಅಂಜೀರ, ಡೇಟ್ಸು, ಅದೆಲ್ಲನೂ ಇನ್ ಮಾಡ್ರೇಷನ್. ಸೊ ಏನು ಮಾಡಿದ್ರು ಮಾಡ್ರೇಷನಲ್ಲಿ ತೊಗೊಂಡ್ರೆ ನೋ ಪ್ರಾಬ್ಲಮ್. ಇವಾಗ ಕೆಲವರಿಗೆ ಸಣ್ಣ ವಯಸ್ಸಿನಲ್ಲೇ ಒಂದು ಸೊಂಟದ ಕೀಲಿರ್ಬೋದು, ಮಂಡಿ ಚಿಪ್ ಇರ್ಬೋದು, ಅದು ಸೌದೋಗ್ಬಿಟ್ಟು ಯಾವುದೋ ಕಾರಣಕ್ಕೆ ಅವರು 20-25 ವರ್ಷಗಳ ಕಾಲ ಕುಂತ್ಕೊಂಡೇ ಓಡಾಡ್ಕೊಂಡಿರ್ತಾರೆ. ಅವ್ರು ಅದಾದ ನಂತರ ಒಂದು 30-35 ವರ್ಷ ಇದ್ದಾಗ ಬರ್ತಾರೆ. ಆವಾಗ ಅವ್ರಿಗೆ ಕಾಲು 4-5 ಇಂಚು ತುಂಡ ಆಗಿಬಿಟ್ಟಿರುತ್ತೆ. ಅಂಥ ವ್ಯಕ್ತಿಗಳಲ್ಲಿ ಕೂಡ ನಾವು ಜಾಯಿಂಟ್ನ ಸಕ್ಸಸ್ಫುಲ್ಲಾಗಿ ರೀಪ್ಲೇಸ್ ಮಾಡಿಬಿಟ್ಟು ಅವ್ರಿಗೆ ಏನು ತುಂಡ ಇದೆ ಅದರಲ್ಲಿ ಆದಷ್ಟು ಕೂಡ ಸರಿಪಡಿಸ್ಬೋದು. ಅದಾದ ನಂತರ ಅವ್ರಿಗೆ ಒಂದು ನೋವಿರೋದಿಲ್ಲ. ಅವರು ಮೊದಲಿನ ರೀತಿಯಲ್ಲಿ ಆಲ್ಮೋಸ್ಟ್ 90% ಭಾಗ ಗುಣಮುಖರಾಗ್ತಾರೆ. ಅದರಿಂದ ಅವ್ರು ಚೆನ್ನಾಗಿ ಓಡಾಡಿಕೊಂಡು
ಭಾಳಷ್ಟು ವರ್ಷಗಳ ಕಾಲ ಯಾವುದೇ ತೊಂದರೆಗಳು ನ್ಯೂನತೆಗಳಿಲ್ಲದೆ ಇರ್ಬೋದು. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ. ಆರೋಗ್ಯಕ್ಕೆ ಸಂಬಂಧಿಸಿದ ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ನಮ್ಮ ಇಮೇಲ್ಗೆ ಬರೆದು ಕಳಿಸಿ. ನಮ್ಮ ವೈದ್ಯರು ನಿಮ್ಮ ಸಂದೇಹಗಳಿಗೆ ಸೂಕ್ತ ಉತ್ತರ ನೀಡುತ್ತಾರೆ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಪ್ರತಿದಿನ ಅನುಕ್ಷಣ ಈ ಜೀವನವ ಜೀವಿಸಿ ದಿನ ಪ್ರತಿಕ್ಷಣ ದಿನ ಹೊಸತನವನ್ನು ಹೊಂದಿ. ಫೋರ್ಟಿಸ್ ಜೀವಿಸಿ ಜಯಿಸಿ.